SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡೋದು ಏನಿಲ್ಲ, ಎಲ್ಲ ನಮ್ಮ ಆಡಿಯನ್ಸ್ ಮಾತಾಡಬೇಕು. ಹೆಂಗಿದೆ ಕಟ್ಲೆ ನೋಡಿ, ಇದಕ್ಕಿಂತ ಇನ್ನೇನು ಪ್ರೀತಿ ಬೇಕು. ಕಟ್ಲೆ ಸಿನಿಮಾ, ಕಟ್ಲೆದಲ್ಲಿ ನನ್ನ ಮಗಳು ಒಂದು ಪಾತ್ರ ಮಾಡಿದಾಳೆ, ಬಟ್ ಕಾಣಿಸಲ್ಲ. ಡ್ಯಾಡಿ ಅಂತ ಹೇಳಪ್ಪ, ಹೆಂಗೆ ಡ್ಯಾಡಿ ಡ್ಯಾಡಿ ಅನ್ನೋ ವಾಯ್ಸು ನನ್ನ ಮಗಳದೇ. ಸೊ ನನಗೆ ಎಷ್ಟು ಖುಷಿ ಅಂದರೆ, ದೇವರಣೆಗೂ ಪ್ರತಿಯೊಬ್ಬರು ಕನ್ನಡದಲ್ಲಿ ಒಂದು ಲಕ್ಷಾಂತರ ಜನ ಕಲಾವಿದರು ಇದ್ದಾರೆ. ಕಲಾವಿದರು ಬೆರಳೆಣಿಕೆ ಅಷ್ಟು ಜನ ಮಾತ್ರ ದುಡ್ಡು ಮಾಡಿರ್ತಾರೆ, ನಮ್ಮನ್ನ ದೊಡ್ಡದಾಗೆ ನೋಡಿರ್ತಾರೆ. ನಾವು ದುಡ್ಡಿಲ್ಲ ಅದಿಲ್ಲ ಏನೋ ಹೇಳ್ಕೊಳಂಗಿಲ್ಲ ಕಷ್ಟನ. ಬಟ್ ನನ್ನ ಕಷ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿ ನಿಂತಂಥದ್ದು ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಪ್ರೊಡ್ಯೂಸರ್ ಒಬ್ಬ ಬಾರು ಸಪ್ಲೈಯರ್ನ ಹೀರೋ ಮಾಡಿದ್ದಾರೆ. ಥ್ಯಾಂಕ್ ಯು ಭರತನ. ಸೊ ಎಲ್ಲರೂ ಇವತ್ತು ಕಟ್ಲೆ ನೋಡಿದ್ದಾರೆ. ಕಟ್ಲೆ ಸಿನಿಮಾ ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ. ಒಬ್ಬ ಮಂಡ್ಯ ಹುಡುಗಾಗಿ ಮಂಡ್ಯ ಹುಡುಗನಿಗೆ ಇವತ್ತು ಮಂಡ್ಯದಲ್ಲಿ ಥಿಯೇಟರ್ ಸಿಕ್ಕಿಲ್ಲ. ಏನೇಳಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು. ಬಡವ್ರ ಮಕ್ಕಳು ನಾವೆಲ್ಲ ಡ್ರಾಮಾಯಿಂದ ಬಂದು ಬಾರು ಹೋಟ್ಲು ಎಲ್ಲ ಕೆಲಸ ಮಾಡ್ಕೊ ಬಂದಿದ್ದೀನಿ. ಮಂಡ್ಯ ಹುಡುಗಾಗಿ ಮಂಡ್ಯದಲ್ಲೇ ನಂಗೆ ಥಿಯೇಟರ್ ಸಿಕ್ಲಿಲ್ಲ. ಹಿಂಗಾದ್ರೆ ಹೆಂಗೆ ನಾವು ಬಡವ್ರ ಮಕ್ಕಳು ಬೆಳೆಯೋದು? ಆದ್ರೂ ನಮ್ ಬೆಳೆಸ್ತಾವ್ರು ನೋಡಿ ಇವ್ರೆ, ನೀವುಗಳೇ ಬೆಳೆಸೋದು, ಬೇರೆ ಯಾರು ಬಂದು ಬೆಳೆಸಲ್ಲ. ಇವತ್ತವರೆಗೂ ಬಡವ್ರ ಮಕ್ಕಳನ್ನ ಬೆಳೆಸಿರೋದೇ ನೀವು ಆಡಿಯನ್ಸು. ನೀವೆಲ್ಲ ಕಟ್ಲೆ ಸಿನಿಮಾನ ಬಂದು ನೋಡಿ, ನನಗೆ ನಂಬಿಕೆ ಇದೆ. ಎಲ್ಲ ಬಾರ್ ಹುಡುಗರು, ಹೋಟ್ಲ್ ಹುಡುಗರು, ಪಾನಿಪುರಿ ಇದ್ದೀರಾ, ಕಾಮಿಡಿಯನ್ನಾಗಿ ನನ್ನ ನೀವೆಲ್ಲರೂ ಮಾಡಿದ್ರಿ. ಇವತ್ತು ಇವ್ರು ಹೀರೋ ಮಾಡಿದ್ದಾರೆ ಭರತಣ್ಣ. ಇದನ್ನು ನೀವು ನನ್ನ ಬೆಳೆಸ್ತೀರಾ ಅಂತ ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ. 18-20 ವರ್ಷ ಇಂಡಸ್ಟ್ರಿಲಿ ಇದ್ದು ನಾನು ಎಷ್ಟು ಜನದ ಹತ್ರ ಹೋಗಿದ್ದೀನಿ ನನಗೆ ಗೊತ್ತು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ. ಯಾರು ಒಂದಷ್ಟು ಜನ ಮಾಡಿಲ್ಲ. ಬಟ್ ಮಾಡಿಲ್ಲ ಅಂದ್ರೆ ಅವ್ರದ್ದು ಇರಲಿ, ನಮ್ಗೆ ಬೇಡ. ಆದರೆ ನನಗೆ ಕೆಲವೊಂದು ನೋವಿದೆ. ನಮ್ಮ ಸಿನಿಮಾದಲ್ಲಿ ನಾನು ಸುದೀಪ್ ಅವ್ರ ಫ್ಯಾನು, ಅಭಿಮಾನಿ. ರಿಯಲ್ ಆಗಿ ನಮ್ಮ ಪ್ರೊಡ್ಯೂಸರು ಸುದೀಪ್ ಅವ್ರ ಫ್ಯಾನು. ರಿಯಲ್ ಆಗಿ ನಾವು ಅವ್ರ ಫ್ಯಾನೇ, ಬಟ್ ಸುದೀಪ್ ಫ್ಯಾನ್ ನನ್ನ ಸಿನಿಮಾದಲ್ಲಿ. ಆದರೂ ನಮ್ಗೆ ಯಾರು ದೊಡ್ಡವ್ರು ಬಂದು ನಿಂತಿಲ್ಲ, ಯಾರ ಹೆಸರು ಬೇಡ. ಆದ್ರೆ ದೊಡ್ಡ ಮನೆ ಮಗ ಶಿವಣ್ಣ ಬಂದು ನಿಂತಿದ್ದಾರೆ ನಮ್ಮ ಸಿನಿಮಾಗೆ. ದೊಡ್ಡ ಮನೆ ಮಗ ಶಿವಣ್ಣ ಅವರು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ, ಬೈಟ್ಸ್ ಕೊಟ್ಟಿದ್ದಾರೆ. ರಚಿತಾರಾಮ್ ಅವರು, ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಅವರು ನಿಂತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಜನ ನಿಂತಿದ್ದಾರೆ. ಜನ ನನ್ನ ಬೆಳೆಸ್ತಾರೆ, ಅಷ್ಟು ಸಾಕು. ಎಲ್ಲರೂ ಕಟ್ಲೆ ಸಿನಿಮಾ ನೋಡಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ನನ್ನ ಹೆಂಡತಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾವು ಎಷ್ಟೇ ಕಷ್ಟದಲ್ಲಿದ್ರು ನಮ್ಮ ಮಿಸಸ್ಸು ಕಷ್ಟ ಆಗಲಿ ಸುಖ ಆಗಲಿ ಪ್ರತಿ ಒಂದರಲ್ಲೂ ಸುಖ ಇದ್ದಾಗ ಹಿಗ್ಲಿಲ್ಲ, ಕಷ್ಟ ಇದ್ದಾಗ ಕುಗ್ಲಿಲ್ಲ. ಅವ್ರ ಸಪೋರ್ಟಿಂದಾನೇ ಇವತ್ತು ನಾನು ಹೀರೋ ಆಗಿ ನಿಂತಿದ್ದೀನಿ. ಸಿನಿಮಾ ಚೆನ್ನಾಗಾಗಿದೆ. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಒಬ್ಬ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನನ್ನ ಹೆಂಡತಿ, ನನ್ನ ಮಕ್ಕಳ ಕಾರಣ. ನನ್ನ ಮಗಳು ಚೆನ್ನಾಗಿ ಒಂದು ವಾಯ್ಸ್ ಎಲ್ರಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಕಟ್ಲೆನ್ ನೋಡಿ ನನಗೆ ಆಶೀರ್ವಾದ ಮಾಡಿ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಇಂಟರ್ವ್ಯೂವಲ್ಲೂ ಕೂಡ ನಾವು ನಮ್ಮ ಸಿನಿಮಾ ಬಗ್ಗೆ ಹೇಳ್ಕೊಂಡು ಬಂದಿದ್ದೀರಿ. ಇವಾಗ ಸರ್ದಿ ನೀವು ಹೇಳಬೇಕು ಸಿನಿಮಾ ಹೇಗೆ ಬಂದಿದೆ ಏನು ಅನ್ನೋದು ಎಲ್ಲ ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋಂಥ ಒಂದು ಮೂವಿ ನಾವು ಮಾಡಿದ್ದೀರಿ. ಜನಗಳು ಇಷ್ಟಪಟ್ಟು ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀನೋ ಅಷ್ಟು ಕಡೆನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವೆಲ್ಲ ಹತ್ತಿರ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೀವು ನೋಡಿ. ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜನಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ಸಬ್ಜೆಕ್ಟ್ ಮೇಲೆ ನಮ್ಮ ನಂಬಿಕೆ ಇದೆ. ಹಾಗಾಗಿ ದಯಮಾಡಿ ಹತ್ತಿರ ಥಿಯೇಟರ್ಗಳಲ್ಲಿ ಎಲ್ಲ ಹೋಗಿ ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ಇಲ್ಲಿ ಕೇಳ್ಕೊಂತ ಇದ್ದೀವಿ. ಒಂದು ಕಂಟೆಂಟ್ ಅಂತೀರಿ, ಕಂಟೆಂಟ್ ಇರೋ ಸಿನಿಮಾ ನಾವು ಮಾಡಿದೀವಿ. ಒಂದು ಒಳ್ಳೆ ಕತೆ ಇದೆ. ನೀವೆಲ್ಲರೂ ಥಿಯೇಟರ್ ಬಂದು ನೋಡೋದು ಅದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಎಲ್ಲ ಕಂಟೆಂಟ್ ಮಲಯಾಳಂ ಮೂವಿ, ತಮಿಳ್ ಮೂವಿ ಅಂತಾರೆ. ಮಲಯಾಳಂ ತಮಿಳ್ ಮೂವಿ ತರ ನಮ್ಮಲ್ಲೂ ಒಂದು ಒಳ್ಳೆ ಕಂಟೆಂಟ್ ಮೂವಿ ಬಂದಿದೆ. ವಿಧಾ ಡೈರೆಕ್ಟರ್ ಚೆನ್ನಾಗಿ ಒಳ್ಳೆ ಮಾಡಿದ್ದಾರೆ. ಪ್ರತಿಯೊಂದು ಚೆನ್ನಾಗಿದೆ. ಎಲ್ಲ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ದಯಮಾಡಿ ಹತ್ತಿರದಲ್ಲಿರೋ ನೀವು ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಮತ್ತೆ ಕೇಳ್ಕೊತೀನಿ. ಒಂದು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಬ್ಬ ಕಾಮಿಡಿಯನ್ನ ಈ ರೇಂಜ್ ತೋರಿಸಿದ್ರೆ, ಒಂದು ಒಳ್ಳೆ ಕತೆ ಮಾಡಿದಿರಾ. ನೀವು ಒಳ್ಳೆ ಕತೆಗಾರರು, ಒಳ್ಳೆ ನಿರ್ದೇಶಕರು. ಮುಂದೊಂದು ಸಿನಿಮಾ, ಇನ್ನೊಂದು ಸಿನಿಮಾ ನನಗೆ ಮಾಡಿ. ಕಟ್ಲೆ ಆದ್ಮೇಲೆ 10 ಸಿನಿಮಾ ನಿಮ್ಗೆ ಸಿಗುತ್ತೆ. ಆ ಥರ ಒಂದು ಒಳ್ಳೆ ಕತೆ ಮಾಡಿದಿರಾ. ಥ್ಯಾಂಕ್ ಯು ಸರ್. ನನಗೆ ಇನ್ನೊಂದು ಲೆವೆಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಬರಸರಿಲ್ಲ ಅಂದ್ರೆ ಸಿನಿಮಾನೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದೀವಿ. ಅದು ನಾವು ನಮ್ಮ ಟೀಮ್ ಅಂತ ನಾವು ಹೇಳ್ಕೊಳೋದಲ್ಲ, ನಮ್ಮ ಸಿನಿಮಾ ಅಂತ ಹೇಳ್ಕೊಳೋದಲ್ಲ. ನೀವು ಒಂದ್ಸರಿ ಬಂದು ನೋಡಿ ಅಂತ ನಾವು ಆವತ್ತಿಂದ ಇದನ್ನೇ ಹೇಳ್ತಾ ಇದೀವಿ. ಯಾಕಂದ್ರೆ 14-15 ಇನ್ನು ಬರ್ಬೇಕು, ಇನ್ನು ಸೌಂಡ್ ಹಾಕ್ಬೇಕು. ಈ ಬಂದಿದ್ದೀರಾ, ಇನ್ನೂ ನೀವೆಲ್ಲ ಹೋಗಿ ವಾಪಸ್ಸು ಇನ್ನೂ ಒಂದಷ್ಟು ಜನಕ್ಕೆ ಹೇಳಿದ್ರೆ ಸಿನಿಮಾದಲ್ಲಿರೋ ಕಂಟೆಂಟ್ 100% ಎಂಟರ್ ಕರ್ನಾಟಕ ಇಷ್ಟಪಡ್ತಾರೆ. ಅಷ್ಟೊಂದು ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ಹೆಚ್ಚೆಚ್ಚು ಬನ್ನಿ. ನಮ್ಮ ಸಿನಿಮಾ ಬಗ್ಗೆ ನೀವೇ ಹೋಗಿ ಆಚೆ ಹೇಳ್ಬೇಕು. ಇವಾಗ ಮೊದಲನೇದಾಗಿ ಭರತ್ ಸರ್ಗೆ ಹಾಗೂ ವಿಧಾ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಇಷ್ಟು ದಿನ ಇಂಟರ್ವ್ಯೂ ಅಲ್ಲಿ ನಾವುಗಳು ಮಾತಾಡ್ತಿದ್ವಿ. ಇನ್ನು ಮುಂದೆ ನಮ್ಮ ಸಿನಿಮಾನ ನೋಡಿ ನೀವುಗಳು ಮಾತಾಡಬೇಕು. ಇನ್ನೂ ಜಾಸ್ತಿ ಜನದ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಇನ್ನೂ ಈ ರೆಸ್ಪಾನ್ಸ್ ಜಾಸ್ತಿ ಆಗಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್.
ಚಿತ್ರ ನೋಡಿದ್ದೀರಾ, ಎಲ್ಲರಿಗೂ ಇಷ್ಟ ಆಗಿದೆ. ಸೊ ಎಲ್ಲರೂ ನಿಮ್ಮ ಅಕ್ಕಪಕ್ಕ ಇರೋ ಥಿಯೇಟರ್ಸ್ ಏನೇನಿದೆ ಎಲ್ಲರೂ ಫ್ಯಾಮಿಲಿ ಸಮೇತ ನೋಡೋ ಒಂದು ಮೂವಿ ಆಗಿರೋದ್ರಿಂದ ಎಲ್ಲರೂ ನಮ್ಮ ಮೂವಿನ ನೋಡ್ಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.